ಶುಭಾ ಗುಪ್ತಾ ಅವರು ನಮ್ಮ ಬ್ರಹ್ಮವಿದ್ಯಾ ಸಮಾಜದ ಹಿರಿಯ ಮತ್ತು ಮೊದಲ ಸದಸ್ಯರು. ಅವರೇ ಒಂದನೆಯವರು. ಅವರು ತಮ್ಮ ತಂದೆ ಮತ್ತು ತಾಯಿಯರನ್ನು ಸ್ಮರಿಸುವುದಕ್ಕಾಗಿ, ಅವರ ಭವಿಷ್ಯದ ಬದುಕಿನ ಸದ್ಗತಿಗಾಗಿ ಈ ಗೋಷ್ಠಿಯನ್ನು ಅವರ ತಮ್ಮಂದಿರು, ಅವರ ಕುಟುಂಬದ ಸದಸ್ಯರುಗಳ ಜೊತೆಗೆ ಮಾಡ್ತಾ ಇದ್ದಾರೆ. ಸಂತೋಷ, ಅದು ಸರಿ ಇದೆ. ಆದರೆ ಆ ಸುವರ್ಣಮ್ಮ ಮತ್ತು ಮೋಹನ್ ರಾಮ್ ಜೊತೆಗೆ ನಮಗೇನಾದ್ರು ಸಂಬಂಧ ಇದೆಯಾ? ನಾವು ಏನಕ್ಕೋಸ್ಕರವಾಗಿ ನಿನ್ನೆಯಿಂದನೇ ಅವರ ಧ್ಯಾನದಲ್ಲಿ ತೊಡಗಿದ್ದೀವಿ? ಅವರ ಆಶೋತ್ತರಗಳನ್ನು ಸಂಕಲ್ಪ ಮಾಡ್ತೀವಿ ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ಸೋದರ ಮೋಹನ್ ರಾಮ್ರವರು ವಸ್ತುರ್ಗ ಬ್ರಹ್ಮವಿದ್ಯಾ ಸಮಾಜ ಯಾವಾಗ ಆರಂಭ ಆಯಿತೋ ಆವಾಗಲೇ ಬ್ರಹ್ಮವಿದ್ಯಾ ಸಮಾಜಕ್ಕೆ ಸೇರಿದವರು. ಅವರಿಗೆ ಈ ವೇದಿಕೆ, ಉಪನ್ಯಾಸ, ಪ್ರದರ್ಶನಗಳ ಕಡೆಗೆ ಹೆಚ್ಚು ಆಸಕ್ತಿ ಇರಲಿಲ್ಲ. ಆದರೆ ಬ್ರಹ್ಮವಿದ್ಯೆ, ಅದರ ಶ್ರೇಷ್ಠತೆ, ಅದರ ಅಗತ್ಯ ಮತ್ತು ಸಾತ್ವಿಕತೆಯ ಅರಿವು ಅವರಿಗೆ ಇತ್ತು. ಗಂಭೀರವಾದ ಪ್ರವೃತ್ತಿಯನ್ನು ಅವರು ತಮ್ಮ ತಂದೆಯಿಂದ ಪಡ್ಕೊಂಡಿದ್ದರು. ಆ ಹಿನ್ನೆಲೆಯಲ್ಲಿ ಅವರು ಈ ಸಂಸ್ಥೆಯ ಪ್ರಗತಿಗೆ ಅವರು ಬದುಕಿರೋವರೆಗೂ ಸಹಕಾರ ಮಾಡಿದರು. 81, 86, 89ರಲ್ಲಿ ಈ ಬ್ರಹ್ಮವಿದ್ಯಾ ಸಮಾಜದ ಖಜಾಂಚಿ ಕಾರ್ಯದರ್ಶಿಗಳಾಗಿ ಅವರು ಕರ್ತವ್ಯವನ್ನು ನಿರ್ವಹಿಸಿದರು. ತಮ್ಮ ಮನೆಯನ್ನು ಬ್ರಹ್ಮವಿದ್ಯಾ ಸಮಾಜದ ವಸತಿ ಗೃಹವನ್ನಾಗಿ ಬದಲಾಯಿಸಿಬಿಟ್ರು. ಹೊರಗಡೆಯಿಂದ ಬರೋವರಿಗೆ ಬೇಕಾಗಿರುವಂತಹ ಯಾವುದೇ ವ್ಯವಸ್ಥೆ ಇಲ್ಲಿ ಇರಲಿಲ್ಲ. ಈ ಕಟ್ಟಡ ಕೂಡ ಇರಲಿಲ್ಲ. ಒಂದು ಚಿಕ್ಕ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮವಿದ್ಯಾ ಪೂಜೆ ಮತ್ತು ಗೋಷ್ಠಿ ನಡೀತಾ ಇದ್ದವು. ಹಾಗಾಗಿ ಅಲ್ಲಿ ಏನೂ ಅನುಕೂಲಗಳಿರಲಿಲ್ಲ ಉಳಿಯೋಕ್ಕೆ. ಅದಕ್ಕೆ ಬಂದವ್ರನ್ನೆಲ್ಲ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಿದ್ರು. ಅಲ್ಲೇ ಸ್ನಾನ, ಊಟನ ಮಾಡಿಸ್ತಾಯಿದ್ರು. ಅದನ್ನು ನಾವು ಮರೆಯೋದಕ್ಕೆ ಸಾಧ್ಯವಿಲ್ಲ. ಇನ್ನು ಸುವರ್ಣಮ್ಮ, ಆಕೆಯ ತವರೂರು ಹುಳಿಯಾರ್. ಬ್ರಹ್ಮವಿದ್ಯಾ ಸಮಾಜದ ಬಹು ಬೆಳೆದ ಹುಟ್ಟೂರು ಅವ್ರದ್ದು. ಅಲ್ಲಿಂದನೇ ಅವರು ಬ್ರಹ್ಮವಿದ್ಯೆಯ ಸಂಕಲ್ಪದೊಂದಿಗೆ ಗಂಡನ ಮನೆಗೆ ಬಂದರು. 74ರಲ್ಲಿಯೇ ಬ್ರಹ್ಮವಿದ್ಯಾ ಸಮಾಜವನ್ನು ಸೇರಿದರು. ಅವರು ಬ್ರಹ್ಮವಿದ್ಯಾ ಸಮಾಜಕ್ಕೆ ಸುಮ್ಮನೆ ಸೇರಲಿಲ್ಲ, ಬ್ರಹ್ಮವಿದ್ಯಾ ಸಮಾಜವೇ ಆಗಿಬಿಟ್ರು. ಬ್ರಹ್ಮವಿದ್ಯಾ ಗೋಷ್ಠಿ ನಡೆಯೋ ಜಾಗದಲ್ಲಿ ಪೂಜಾ ಸಾಮಗ್ರಿಗಳನ್ನು ಇಟ್ಟರೆ ಮತ್ತೆ ಭಾನುವಾರ ಬರೋವರೆಗೂ ಯಾರೂ ನೋಡ್ಕೊಳ್ತಿರ್ಲಿಲ್ಲ. ಆ ಅಯ್ಯಪ್ಪ ಸ್ವಾಮಿಯನ್ನು ನೋಡೋಕೆ ಹೋದವರೆಲ್ಲ ಯಾರಿಗಾದರೂ ಅವ್ರ ಮನೆಗೆ ಇಲ್ಲದೇ ಇರೋ ಪೂಜಾ ವಸ್ತುಗಳು ಅಲ್ಲಿದ್ದರೆ ಅಯ್ಯಪ್ಪ ಸ್ವಾಮಿನೇ ಕೊಟ್ಟ ಅಂತ ತಿಳ್ಕೊಂಡು ತಗೊಂಡು ಹೋಗ್ತಿದ್ರು, ಏನೋ ತಗೊಂಡು ಹೋಗ್ಬಿಡ್ತಿದ್ರು. ಮರುವಾರದಲ್ಲಿ ಅದರ ಕೊರತೆ ಆಗ್ತಿತ್ತು. ಸುವರ್ಣಮ್ಮ ಎಷ್ಟು ಜಾಣಿ ಅಂದರೆ
ಯಾರಿಗೂ ಗೊತ್ತಾಗದಂತೆ ಮನೆಯಲ್ಲಿರೋ ಆ ವಸ್ತು ತಗೊಂಡು ಹೋಗ್ಬಿಡ. ಕಳಸ ಇಲ್ಲ, ಮನೆ ಇದೆ, ಕಳಸ ತಗೊಂಡೋಗೋದು. ಸ್ಪೂನ್ ಇಲ್ಲ, ಸ್ಪೂನ್ ತಗೊಂಡೋಗೋದು. ಒಟ್ಟಾರೆ ಏನಿಲ್ವೋ ಅದನ್ನು ಮನೆಯಿಂದ ತರೋರು. ಅದು ಇತರರಿಗೆ ಗೊತ್ತಾದರೆ, ಗೀತಾ ಗುಪ್ತಾ ಅವರೆಲ್ಲರೂ ಕೂಡ ಅವರ ಅತ್ತೆ, ಇವರು ಕೆಲವು ವಸ್ತುಗಳನ್ನು ಕೊಡೋರು. ಕೇಳುವಷ್ಟು ಸಮಯ ಸುವರ್ಣಮ್ಮನವರಿಗೆ ಇರ್ತಿರಲಿಲ್ಲ. ಸುವರ್ಣಮ್ಮ ಈ ರೀತಿ ಪ್ರಾರಂಭ ಮಾಡಿದ ಕಾರ್ಯದಲ್ಲಿ ಅತ್ಯಂತ ಪ್ರಮುಖವಾದ ಕಾರ್ಯ ಅಂದರೆ ಜ್ಯೋತಿ ಪೂಜೆ. ಅವರು ಬದುಕಿರುವಷ್ಟು ಕಾಲ ಒಂದೇ ಒಂದು ವಾರವು ಜ್ಯೋತಿ ಪೂಜೆ ನಿಂತಿರಲಿಲ್ಲ ಅನ್ನೋದು ಬರೀ ವಸ್ತುವಿಕೆ ಅಲ್ಲ, ಬೆಂಗಳೂರಿನವರಿಗೆ ಬ್ರಹ್ಮವಿದ್ಯಾ ಸಮಾಜಕ್ಕೆ ಗೊತ್ತಿದೆ. ಪೂಜೆಗೆ ಯಾರು ಬರ್ತಾ ಇಲ್ಲ ಅಂತ ಒಂದು ಬಾರಿ ನಂಜುಂಡ ಶೆಟ್ಟರಿಗೆ ಪತ್ರ ಬರೀತಾರೆ ಸುವರ್ಣಮ್ಮ. ನಂಜುಂಡ ಶೆಟ್ಟರು ಬೆಂಗಳೂರಿಂದ ಉತ್ತರ ಬರೀತಾರೆ ಫೆಡರೇಷನ್ನಿಂದ, ನೀನು ನೋಡಿಲ್ಲ ಸುವರ್ಣಮ್ಮ, ನಿನ್ನ ಪೂಜೆ ಶುರು ಮಾಡೋ ಅಷ್ಟೊತ್ತಿಗೆ 100 ಜನ ಮಹನೀಯರು ನಿನ್ನ ಪಕ್ಕದಲ್ಲಿ ಕೂತಿರ್ತಾರೆ, ನಿನ್ನ ಪೂಜೆನಲ್ಲಿ ಅವರು ಭಾಗವಹಿಸ್ತಾರೆ, ನೀನೊಬ್ಬಳೇ ಅಲ್ಲ ಪೂಜೆ ಮಾಡ್ತಿರೋದು. ದೇಹ ಇರೋರು ಬಂದಿಲ್ಲದಿದ್ರೆ ಏನು, ದೇಹವಿಲ್ಲದೆ ಬರ್ತಕ್ಕಂಥ ಮಹಾತ್ಮರಿಗಾಗಿ ಪೂಜೆ ಮಾಡು. ಒಬ್ಬಳು ಅಂದ್ಕೋಬೇಡ, ಮತ್ತೊಂದಿನ ಈ ರೀತಿ ಪೂಜೆಗೆ ಈ ಬ್ರಹ್ಮವಿದ್ಯಾ ಸಮಾಜ ತುಂಬುತ್ತೆ ಅಂತ. ಅದು ಸತ್ಯ ಆಗಿದೆ ಅನ್ನೋದಕ್ಕೆ ಈ ಸಭಾಭವನ ಸಾಕ್ಷಿ. ಇವತ್ತಿನ ಪೂಜೆಗೆ 55 ಜನ ಇದ್ರಿ ನೀವು. ಅದು ಸುವರ್ಣಮ್ಮನ ಸಂಕಲ್ಪ. ಸುವರ್ಣಮ್ಮ ನಿರ್ದೇಶಕರಾಗಿ, ಖಜಾಂಚಿಯಾಗಿ, ಕಾರ್ಯದರ್ಶಿಯಾಗಿ, ಅಂತಿಮವಾಗಿ ಅಧ್ಯಕ್ಷರಾಗಿ ಈ ಬ್ರಹ್ಮವಿದ್ಯಾ ಸಮಾಜದ ಸೇವೆಯನ್ನು ಮಾಡಿದರು. ಹೆಚ್ಚು ಹೊಗಳೋದಿಲ್ಲ ನಾನು. ಈಗ ನಾವು ವಯಸ್ಸಿನಿಂದ ಹೊಣೆಗಾರಿಕೆಯಿಂದ ಹಿರಿಯರು ಅಂತ ಒಂದು 7-8 ಜನ ಇದ್ದೀವಿ. ಅವರೆಲ್ಲರಿಗೂ ಸುವರ್ಣಮ್ಮನೆ ಗುರುಗಳು. 50 ವರ್ಷ ತುಂಬಿದಾಗ ಸುವರ್ಣ ಸ್ಮರಣ ಸಂಚಿಕೆಯನ್ನು ನಾವು ಬಿಡುಗಡೆ ಮಾಡಿದ್ವಿ. ಸುವರ್ಣ ಅಂದರೆ 50ನೇದು ಅಂತ ಇಲ್ಲಿಗೆ ರಾಜ್ಯದಿಂದ ಬಂದಂಥವರೆಲ್ಲ ತಿಳಿದ್ರು. ಆದರೆ ಸುವರ್ಣ ಅಂದರೆ ಸುವರ್ಣಮ್ಮ ಅಂತ ನಾವು ಹೆಸರಿಟ್ಕೊಂಡಿದ್ವಿ. ನಾವು ತೀರ್ಮಾನನೇ ಹಾಗೆ ಮಾಡಿಕೊಂಡಿದ್ವಿ. ಸೋದರಿ ಸುವರ್ಣಮ್ಮನವರ ಗ್ರಂಥಗಳನ್ನು ನಾವು ತುಂಬ ಜೋಪಾನವಾಗಿಟ್ಕೊಂಡಿದ್ದೇವೆ. ಅದಲ್ಲದೆ ನ್ಯಾಯಮೂರ್ತಿಗಳು ಕೂತಿರ್ತಕ್ಕಂಥ ಅವರ ಮುಂದೆ ಇರ್ತಕ್ಕಂಥ ಸ್ಟೂಲ್ ಏನಿದೆ ಅದು, ಮತ್ತು ಮೇಲ್ಗಡೆ ಅಂತರಂಗ ಶಾಲೆ ಇದೆ, ಅದರೊಳಗಡೆ ಒಂದು ಡೆಸ್ಕ್ ಇದೆ. ಆ ಎರಡನ್ನು ಸುವರ್ಣಮ್ಮ ಕೊಟ್ಟರು. ಅವು ಮುರಿದೋಗಿದ್ದು ಅಂತ ಎತ್ತಿ ಎಲ್ಲೋ ಕಟ್ಟಿಟ್ಬಿಟ್ಟಿದ್ದೀವಿ ನಾವು. ಆದರೆ ನಾರಾಯಣ ಗುರುಗಳು ನಾನು ಅವು ಪೂರ್ಣ ಮಟ್ಟದಲ್ಲಿ ವಿನಿಯೋಗ ಆಗಬೇಕು, ಸುವರ್ಣಮ್ಮ ಮೋಹನ್ ರಾವ್ ಹೆಸರಿನಲ್ಲಿ ಅಂತ ಅವುಗಳಿಗೆ ಹೊಸ ರೂಪವನ್ನು ನಾವು ಕೊಟ್ವಿ. ನೀವೀಗ ಈ ಸ್ಟೂಲ್ ನೋಡಿದರೆ ಹೊಸ ರೂಪ ಗೊತ್ತಾಗತ್ತೆ.
ಮೇಲ್ಗಡೆ ಅಂತರಂಗ ಶಾಲೆಯಲ್ಲಿ ನೋಡಿದರೆ ಅವರು ಕೊಟ್ಟಿರುವಂತಹ ಡೆಸ್ಕಿಗೆ ನಾವು ಕೊಟ್ಟಿರುವ ಸ್ಥಾನ ಏನಂತ ನಿಮಗೆ ಗೊತ್ತಾಗ್ತದೆ. ಸೋದರಿ ಒಂದು ಪ್ರಾರ್ಥನೆ ಮಾಡಿದರು. ಪುಷ್ಪಕ್ಕ ಮತ್ತು ಮೇನಕರವರು ಕಲ್ಲು ಮರಗಳಲ್ಲಿ ದೇವರು ಇದ್ದಾನ ಅಂತ. ದೇವರ ಹಂಗಿರಲಿ, ಸುವರ್ಣಮ್ಮನೆ ಇದ್ದಾಳೆ ಅಂತೀವಿ. ಅಷ್ಟು ಭಕ್ತಿಯಿಂದ ಅವುಗಳನ್ನು ನಾವು ಇಟ್ಕೊಂಡಿದ್ದೇವೆ. ಇನ್ನೊಬ್ಬ ವಚನಕಾರ ಹೇಳ್ತಾನೆ, ನಿಮಗೆ ಗೊತ್ತಿರಲಿ, ಗುಂಡು ತೇಲುತ್ತೆ, ಬೆಂಡು ಮುಳುಗುತ್ತೆ, ಬಂಡಿಯ ನೊಗ ಚಿಗುರುತ್ತೆ ಅಂತ. ಬಹಳ ಕಷ್ಟ. ದೇವರು ಇದ್ದಾನ ಇಲ್ವಾ ಅಂತ ತಿಳ್ಕೊಳ್ಳೋದು. ನಾವು ಇಷ್ಟು ಭಿತ್ತಿ ಚಿತ್ರಗಳನ್ನು ಅನಿವಾರ್ಯವಾಗಿ ಓದ್ಕೊಳ್ಳಿ ಅಂತ ಹಾಕಿದ್ದೀವಿ. ಅದರಲ್ಲಿ ಒಂದನೆಯದು, ನೀವು ಈಗ ತಾನೇ ಅಂತಿಮವಾಗಿ ಶುಭ ಹೇಳ್ಕೊಟ್ಟಾಗ ಹೇಳಿದ್ರಿ, ಅದರಲ್ಲಿ ಒಂದನೇ ಸಾಲು, ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ ಅಂತ. ಚೈತನ್ಯವಿಲ್ಲದ ವಸ್ತುಗಳಿಲ್ಲ ಅಂತ ನಾರಾಯಣ ಗುರುಗಳೇ ಈ ಬ್ರಹ್ಮವಿದ್ಯಾ ಸಮಾಜದಲ್ಲಿ 20ಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಚಲ್ವಾ, ಯಾರು ತಿಂದಿಲ್ಲ ಕಳಿಸ್ಬೇಕಾ? ಸರಿ, ಯಾರಿಗಾದರೂ ಉಪಹಾರದ ಕೊರತೆಯಾಗಿದ್ದರೆ ದಯವಿಟ್ಟು ಹೊರಗಡೆ ಹೋಗಿ ಉಪಹಾರ ತಗೊಂಡು ಬರಬೇಕು. ಮೈಲಾರಜ್ಜ, ಉಪಹಾರ ಮಾಡಿದೀಯಾ? ಜಾಣ. ಸುವರ್ಣಮ್ಮ ಪ್ರಬುದ್ಧಮಾನಕ್ಕೆ ಬರೋದಕ್ಕಿಂತ ಮೊದಲು ಹೊಸದುರ್ಗಕ್ಕೆ ಹೊರಗಡೆಯಿಂದ ಉಪನ್ಯಾಸಕರು ಬರ್ತಿದ್ರು. ಸುವರ್ಣಮ್ಮ ಮೊದಲನೆಯ ಉಪನ್ಯಾಸಕಿ ಹೊಸದುರ್ಗದ ಬ್ರಹ್ಮವಿದ್ಯಾ ಸಮಾಜದ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಯಾರಿಗಾದರೂ ಇಂಪ್ರೆಸ್ ಆಗಿಲ್ಲದೆ ಹೋಗಿದ್ರೆ ನಿಮಗೆ ಅದು ನಿಮ್ಮ ಬೇಜವಾಬ್ದಾರಿಯೇ ವಿನಃ ಸುವರ್ಣಮ್ಮನವರ ದೋಷ ಅಲ್ಲ. ಸುವರ್ಣಮ್ಮನನ್ನ ಏನು ಈ ಅಮ್ಮ ಹಿಂಗೆ ಹೋಗ್ತಾಳೆ ಅಂತ ಅಂದಾಗ ಅಯ್ಯಮ್ಮ ಹೋಗ್ತಿದ್ದು ಇಲ್ಲಿಂದ ಚಿಕ್ಕನಾಯಕನಹಳ್ಳಿ, ನಿಟ್ಟೂರಲ್ಲೂ ಕೂಡ ಅಂತರಂಗ ಶಾಲೆಗಳಾಗಿರಲಿಲ್ಲ. ಇನ್ನು ಹುಳಿಯಾರ್ ಪ್ರಬುದ್ಧಮಾನಕ್ಕೆ ಬಂದಿರಲಿಲ್ಲ. ತುಮಕೂರಿಲ್ಲ. ಮೊದಲನೆಯದು ಮಧುಗಿರಿಗೆ ಹೋಗ್ತಿದ್ರು ಉನ್ನತ ಧ್ಯಾನಕ್ಕೆ ಮತ್ತು ಉನ್ನತ ಧ್ಯೇಯಗಳ ಉಪನ್ಯಾಸಕ್ಕಾಗಿ. ಬೆಂಗಳೂರಿಗೆ ಹೋಗ್ತಿದ್ರು. ಸೋದರ ವಿಜಯ್ ಕುಮಾರ್ ಕೈಯತ್ರಿ, ಮಧುರೆ ಅವರದು. ಆ ಊರಿನಲ್ಲಿ ಹೊಸದುರ್ಗಕ್ಕಿಂತ ಹೆಚ್ಚು ಜನ ಅಂತರಂಗ ಶಾಲಾ ಸದಸ್ಯರಿದ್ದರು. ಅವ್ರ ಜೊತೆಗೆ ಹೊಸದುರ್ಗದ ಅಂತರಂಗ ಶಾಲಾ ಸದಸ್ಯರನ್ನು ಸೇರಿಸಿಕೊಂಡು ರಘುಗೆ ಒಂದು ರೂಮನ್ನು ಕೊಟ್ಟಿದ್ದರು ಸುವರ್ಣಮ್ಮರ ಅಪ್ಪ. ಆ ರೂಮನ್ನು ವಾಪಸ್ಸಿಸ್ಕೊಂಡು ರಘುವಿಂದ 20 ರೂಪಾಯಿ ಚಾಪ ಕಾಗದದಲ್ಲಿ ಒಂದು ಕರಾರನ್ನು ಫೆಡರೇಷನ್ಗೆ ಬರ್ಕೊಟ್ಟು ES ಶಾಲೆಯನ್ನು ಕೊಠಡಿನಲ್ಲಿ ಸ್ಥಾಪನೆ ಮಾಡಿದರು ಸುವರ್ಣಮ್ಮ. ಮಧುರೆ ಮತ್ತು ಹೊಸದುರ್ಗದ ಹಿರಿಯ ಚೇತನಗಳಿಗೆ ಅನುಕೂಲವಾಯಿತು. ಅದರಿಂದ
ಕಚೇರಿ ಬೇಕಿತ್ತು. ಮೋಹನ್ ರಾಮ್ ಮಂಜುನಾಥ್ ಇಲ್ಲಿ DM ಮಂಜುನಾಥ್ ಕೈ ಎತ್ತು. ಮಂಜುನಾಥ್ ಇಂದ ರೂಮನ್ನು ಇಸ್ಕೊಂಡ್ಬಿಟ್ರು. ಮಂಜು, ನೀನು ಹೆಂಗಾರ ಮಾಡ್ಕೊಳಪ್ಪ, ನನ್ನ ಕಚೇರಿ ಬೇಕು, ನಿನ್ನ ರೂಮ್ ನಾನು ಬಳಸ್ಕೊಳ್ತೀನಿ ಅಂತ. ಒಬ್ಬ ಮಗನ ರೂಮು ಕಚೇರಿಗೆ, ಇನ್ನೊಬ್ಬ ಮಗನ ರೂಮು ಅಂತರಂಗ ಶಾಲೆಗೆ, ಮನೆ ವಸತಿಗೆ. ಅಡುಗೆ ಮಾಡೋದು ಹೆಣ್ಮಕ್ಳು. ಎಷ್ಟು ಅದೃಷ್ಟ ಅಲ್ವಾ ಅವ್ರ ಸೊಸೆಯರದು, ಯೋಚನೆ ಮಾಡಿ. ಒಂದು ಸೈಟನ್ನು ಮಂಜೂರು ಮಾಡಿಸ್ಕೊಂಡ್ರು, ಬುನಾದಿವರೆಗೂ ಹಾಕಿದ್ರು, ಪಕ್ಕದವರು ಒತ್ತುವರಿ ಮಾಡಿದ್ರು ಅಂತ ಕೋರ್ಟಿಗೆ ಹೋದರು. ಅವರು ಕೋರ್ಟಿಗೆ ಹೋದ್ಮೇಲೆ ಪುರಸಭೆ ಸೇರಿದಂತೆ ಹಿರಿಯರೆಲ್ಲ ಅವರಿಗೆ ಬೆಂಬಲ ಕೊಟ್ಟರು. ಕೋರ್ಟಲ್ಲಿ ಸುವರ್ಣಮ್ಮ ಕೇಸನ್ನು ಗೆದ್ದರು. ಡೆಮಾಲಿಷ್ ಮಾಡಲಿಕ್ಕೆ ಪಕ್ಕದವರು ಒತ್ತುವರಿ ಮಾಡಿ ಕಟ್ಟಿದ್ದನ್ನ ಡಿಮಾಲಿಷ್ ಮಾಡಲಿಕ್ಕೆ ಕೂಲಿಯರು ಬಂದರು ಪುರಸಭೆಯಿಂದ. ಆಗ ಸುವರ್ಣಮ್ಮ ಹೇಳಿದರು, ಡಿಮಾಲಿಷ್ ಮಾಡಬೇಡಿ, ಬ್ರಹ್ಮವಿದ್ಯಾ ಸಮಾಜ ಸೃಷ್ಟಿ ಮತ್ತು ವಿಕಾಸದ ಕೇಂದ್ರ ಬಿಂದುವಾಗಿ ಇನ್ನೊಬ್ಬರ ಆಶಯಗಳನ್ನು ಕೂಲ್ಸಿ ಹಾಕೋದು ಬೇಡ, ಅವರೇ ತಗೊಂಡ್ಬಿಡ್ಲಿ, ಎಷ್ಟಕ್ಕೆ ತಗೊಳ್ತಾರೋ ಆ ಸೈಟನ್ನು ಅಂತ ಹೇಳಿ ಆ ನಂತರ ಈ ಸೈಟನ್ನು ತಗೊಂಡಿದ್ದಾರೆ. ಅವರ ಆಶಯಗಳನ್ನು ಈಡೇರಿಸೋದ್ರಲ್ಲಿ ಸುಬ್ರಹ್ಮಣ್ಯ ಶೆಟ್ಟರು, ನಂತರದಲ್ಲಿ ಪ್ರಮುಖ ಪಾತ್ರವನ್ನು ದೊಡ್ಡರಾಜು ಜೊತೆಗೆ ವಹಿಸಿದರು. ಹಲವಾರು ಗ್ರಾಮಗಳಿಗೆ ಹೋಗಿ, ಆಗ 5 ರೂಪಾಯಿ ಕೂಡ ಸೇವೆ ಮತ್ತು ದಾನಕ್ಕೆ ಯೋಗ್ಯವಾದ ಮೊತ್ತ. 5ರಿಂದ ಶುರು, 5, 10, ಈಗಲಂತೆ ಸಾವಿರಗಳಲ್ಲಿ ಇರಲಿಲ್ಲ. ಆ ರೀತಿ 2 ಕಟ್ಟಡಗಳು ಆಗುವವರೆಗೆ ಜೀವಂತವಿದ್ದ ಸುವರ್ಣಮ್ಮ ಗಂಡನ ಆಶಯವನ್ನು ಮೌನವಾಗಿ ಈಡೇರಿಸಿದರೆ, ಜ್ಞಾನದ ಆಶಯವನ್ನು ಉಪನ್ಯಾಸಗಳ ಮೂಲಕ ಈಡೇರಿಸಿದರು. ಆ ಹಿನ್ನೆಲೆಯಲ್ಲಿ ಶುಭಾ ಮಂಜುನಾಥ್, ರಘು ಗುಪ್ತಾ ಇವರಿಗಷ್ಟೇ, ಸುವರ್ಣಮ್ಮ, ಮೋಹನ್ ರಾಮ್ ಹಿರಿಯರಲ್ಲ, ನಮ್ಮೆಲ್ಲರಿಗೂ ಹಿರಿಯರು. ಆ ಪ್ರೀತಿಯನ್ನು ನಾವು ಅವರಿಗೆ ತೋರಿಸಿದ್ದೇವೆ, ಸಂಕಲ್ಪ ಮಾಡಿದ್ದೇವೆ. ಅವರ ಬದುಕು ಭವಿಷ್ಯಗಳು ಉನ್ನತವಾಗಿರಲಿ. ಅವ್ರ ಕುಟುಂಬದಲ್ಲಿ ಈಗಾಗಲೇ 4-6 ಜನ ಸದಸ್ಯರಿದ್ದಾರೆ. ಇಲ್ಲಿ ಶುಭಾ ಮನೆಯಲ್ಲಿ 2, ಮಂಜು ಮನೆಯಲ್ಲಿ 2, ಮತ್ತು ನಮ್ಮ ಸುಬ್ರಹ್ಮಣ್ಯ ಗೌಡ್ರ ಮನೆಯಲ್ಲಿ 2, ಹೀಗೆ ಹಲವಾರು ಜನ ಆ ಕುಟುಂಬದ ಸದಸ್ಯರಿದ್ದೀರಿ. ಅದರ ಜೊತೆಗೆ ಮತ್ತೆ ಉನ್ನತ ಆತ್ಮರಾಗಿ ಸುವರ್ಣಮ್ಮ, ಮೋಹನ್ ರಾಮ್ ಒಟ್ಟು ಬರಲಿ ಅಂತ ತಾವು ಮನಸ್ಸಲ್ಲಿ ಸಂಕಲ್ಪ ಮಾಡಬೇಕು, ಕೂತಲ್ಲಿಯೇ. ಇದು 1ನೆಯ ಕೆಲಸ, 1ನೆಯ ವಿಚಾರ. ಇನ್ನು 2ನೆಯ ವಿಚಾರ, ಈ ಕಟ್ಟಡನ ರಿನೋವೇಷನ್ ಮಾಡಲಿಕ್ಕೆ ಶುರು ಮಾಡಿದಾಗ ಇಲ್ಲೊಂದು ಮೆಟ್ಲಿತ್ತು. ಆ ಮೆಟ್ಲನ್ನು ಎಷ್ಟು ಕೊಡಿತೀರಿ ಅಂತ ಮೆಟ್ಲು ಒಡೆಯರನ್ನು ಕೇಳಿದರೆ ಅವರು 50,000 ರೂಪಾಯಿ ಹೇಳಿದರು ನಾರಾಯಣ ಗುರುಗಳಿಗೆ. ಮೆಟ್ಲು ಹೊಡೆಯೋದು ಹೆಂಗೆ, ಅದೇ ಮೆಟ್ಲಿಗೆ ಓಡಾಡಿಬಿಡೋಣ ಅಂತ. ಆ ಸಂದರ್ಭದಲ್ಲಿ ಧಾರವಾಡದಿಂದ ತ್ಯಾಗರಾಜ್ ಶೆಟ್ಟರು ಅಂತ ಒಬ್ಬರು ಬಂದು ನಾರಾಯಣ ಗುರುಗಳಿಗೆ 25,000 ರೂಪಾಯಿ ಕೊಟ್ಟು, ಹಣ ಹೇಗೋ ಆಗುತ್ತೆ, ಕಾರ್ಯನ ಶುರು ಮಾಡಿ ಅಂದರು. ಸೊ ನಾರಾಯಣ ಗುರುಗಳು ಮೆಟ್ಲನ್ನು ಹೊಡೆಯೋ ಕಾರ್ಯನ ಪ್ರಾರಂಭ ಮಾಡಿದರು. ಅದು ಹೀಗೆ ಕಟ್ಟಡ
ವಿಸ್ತಾರವಾಗಿ ನಮಗೆ ಮತ್ತು ನಿಮಗೆ ಇಲ್ಲಿ ಸಿಕ್ಕಿದೆ. ಈ ತ್ಯಾಗರಾಜ ಶೆಟ್ಟರು ಬ್ರಹ್ಮವಿದ್ಯಾ ಸಮಾಜದ ಕುಟುಂಬದಲ್ಲಿ ಹುಟ್ಟಿದರು. ಅಣ್ಣನ ಆಶಯಗಳಿಗಾಗಿ ಶಿಕ್ಷಣದ ಜೊತೆಗೆ ಬ್ರಹ್ಮವಿದ್ಯೆಯನ್ನು ಕಲಿತರು. ಬ್ಯಾಂಕಿನ ಮ್ಯಾನೇಜರ್ ವೃತ್ತಿಯ ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಬ್ರಹ್ಮವಿದ್ಯಾ ಸಮಾಜಗಳ ವ್ಯವಸ್ಥಾಪಕರಾಗಿ ಕಾರ್ಯ ಮಾಡಿದರು. ನಂತರದಲ್ಲಿ ಕರ್ನಾಟಕದ ಎಲ್ಲ ಲಾಡ್ಜ್ಗಳ ವ್ಯವಸ್ಥಾಪಕರಾದರು. ಅವರು ವೇದಗಳಲ್ಲಿ ಮದುವೆ ಹೇಗೆ ಬರೆದಿದೆಯೋ ಹಾಗೆ ವೇದೋಕ್ತ ವಿವಾಹವನ್ನು ಮಾಡಿಕೊಂಡ್ರು. ಇಲ್ಲಿ ಕುಮಾರ ಕೂತಿದ್ದಾರೆ, ಅವರು ಅಂಥದ್ದೇ ಒಂದು ವಿವಾಹನ ಮಾಡಿಕೊಂಡಿದ್ದಾರೆ. ಆದರೆ ಕುಮಾರನಿಗೆ ಗೊತ್ತಿರಲಿ, ಅದು ಕೇವಲ ಸಾಮಾನ್ಯ ಪದ್ಧತಿಯಲ್ಲ, ಅದು ವೇದೋಕ್ತ ಪದ್ಧತಿ. ಆ ಪದ್ಧತಿಯಲ್ಲಿ 2.5 ಗಂಟೆ ಮಾತ್ರ ಮದುವೆ, ಎಲ್ಲ ಮದುವೆ ಆಗೋಗುತ್ತೆ. 3 ದಿನ ಗೋಷ್ಠಿ ಕೆಲಸ ಮಾಡ್ತಿರ್ಬೇಕು. ಮೊದಲಿಂಗಿತ್ತೆ ಅವ್ರ ಅಪ್ಪ ಅಮ್ಮ, ಇವರ ಅಪ್ಪ ಅಮ್ಮ ಎಲ್ಲರೂ ಗೋಷ್ಠಿಯ ಉಪನ್ಯಾಸಗಳನ್ನು ಕೇಳ್ತಾ ಮಧ್ಯೆ 2 ಗಂಟೆ 2.5 ಗಂಟೆನಲ್ಲಿ ಮೊದಲಿಂಗಿತ್ತೆ ಆಗಬೇಕು, ಮದುವೆ ಮುಗಿಸ್ಕೋಬೇಕು, ಮತ್ತೆ ಉಣ್ಣಕ್ಕೆ ಇಡಬೇಕು, ಮತ್ತೆ ಉಪನ್ಯಾಸ ಕೇಳಬೇಕು. ಇಂಥ ಶ್ರೇಷ್ಠವಾದಂಥ ತ್ಯಾಗರಾಜ ಶೆಟ್ಟರು ನಮ್ಮನ್ನು ಅಗಲಿದ್ದಾರೆ. ಬದುಕಿರೋವರೆಗೂ ಅವರು ಕೂಡ ಕಾರ್ಯ ಮಾಡಿದರು. ಮೊನ್ನೆ ನಾವೆಲ್ಲ ಹೋಗಿದ್ವಿ. ಅವರ ಶ್ರೀಮತಿ ಚಳ್ಳಕೆರೆ ತಾಲೂಕು ಕಡೆಹೊಡೆಯ ಗೋಷ್ಠಿಯ ನಿರ್ದೇಶಕ. ಗಂಡನ ಹೆಸರಿನಲ್ಲಿ ಇನ್ವಿಟೇಷನ್ ಆರಂಭ ಆಗಿತ್ತು. ಅವ್ರು ಬರೋಕ್ಕಾಗಲ್ಲ ಅಂತ ಹೆಂಡತಿ ಅದರ ನಿರ್ದೇಶಕತ್ವವನ್ನು ವಹಿಸಿದರು. ನಿಮಗೆ ಇನ್ನೂ ಆಶ್ಚರ್ಯದ ಸುದ್ದಿಯನ್ನು ಹೇಳ್ತಾ ಇದ್ದೇನೆ. ಅವರ ಅಂತಿಮ ಸಂಸ್ಕಾರದ ಕೊನೆಯ ಕಾರ್ಯ ಇವತ್ತು ಧಾರವಾಡದಲ್ಲಿ ಉತ್ತರ ಕರ್ನಾಟಕದವರೆಲ್ಲರ ಮಧ್ಯೆ ನಡೀತಾ ಇದೆ. ಈಗ ನಡೀತಾ ಇದೆ. ನನಗೆ ಬಂದಿರೋ ಒಟ್ಟು 7 ಉತ್ತರ ಕ್ರಿಯಾ ಸಮಾರಾಧನೆಯಲ್ಲಿ ಅದೊಂದು. ಯಾವುದಕ್ಕೂ ಹೋಗಿಲ್ಲ ನಾನು, ಆ ವಿಷಯ ಬೇರೆ. ಅವ್ರ ಹೆಸರನ್ನ ಯಾಕೆ ತ್ಯಾಗರಾಜ ಶೆಟ್ಟರು ಅಂತ ಇಟ್ಟರೆ ಗೊತ್ತಿಲ್ಲ. ತ್ಯಾಗದ ರಾಜನೇ ಆತ. ಇಡೀ ರಾಜ್ಯದ ಬ್ರಹ್ಮವಿದ್ಯಾ ಸಮಾಜಗಳಿಗೆ ಆತನ ಸ್ವಸ್ಥಾನದ ಬದುಕು ಕೂಡ ಚೆನ್ನಾಗಿರಲಿ ಅಂತ ನೀವೆಲ್ಲರೂ ಮನಸ್ಸಲ್ಲಿ ಸಂಕಲ್ಪನ ಮಾಡ್ಕೋಬೇಕಾಗತ್ತೆ. ಇನ್ನು ಈ 2ಕ್ಕೆ ಒಂದ್ಸಲ ನಿಲ್ಲಿಸ್ಬಿಟ್ಟು, ಮನಸ್ಸು ಭಾರವಾಗಿದೆ, ಒಮ್ಮೆ ಶ್ರದ್ಧಾಂಜಲಿಯನ್ನು 1 ನಿಮಿಷ ಸಲ್ಲಿಸಿಬಿಡೋಣ. ನಂತರ ಬೇರೆ ವಿಷಯಗಳು. ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. ಒಂದು ಓಂಕಾರದೊಂದಿಗೆ ಸಂಕಲ್ಪ ಮಾಡಿಕೊಳ್ಳಿ. ನಮ್ಮ ಬ್ರಹ್ಮವಿದ್ಯಾ ಸಮಾಜದ ಅಧ್ಯಕ್ಷರಾಗಿದ್ದ ಸೋದರ ರಾಜಶೇಖರ್ ರೆಡ್ಡಿ ದಂಪತಿಗಳು ಇವತ್ತು ಅತಿಥಿಗಳಾಗಿ ಬಂದಿದ್ದಾರೆ. ಅವರನ್ನು ನಾನು ಸ್ವಾಗತ ಮಾಡ್ತೇನೆ. ಅವರ ಬದುಕನ್ನು ಅವರ ಸ್ವಗ್ರಾಮದ ಕಡೆ ಕಟ್ಕೊಳ್ಳೋಕೆ ಅವರು ಹೋಗಿರ್ಬೋದು ಅನಿಸುತ್ತೆ.
ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ. ನಷ್ಟವಾಗಿದೆ. ಆದರೆ ಅವರು ವೈಯಕ್ತಿಕವಾಗಿ ಅವರ ಆಧ್ಯಾತ್ಮದ ಔನ್ನತ್ಯವನ್ನು ಮತ್ತೆ ಬೆಳೆಸ್ಕೊಳ್ಳಿ ಅಂತ ನಾನು ಎಲ್ಲರ ಪರವಾಗಿ ಆಶಿಸ್ತೇನೆ. ಅದರ ಜೊತೆಗೆ ಅವರು ಮಾರಾಟ ಮಾಡದೇ ಇರುವಂಥ ಒಂದು ನಿವೇಶನ ಇಲ್ಲಿತ್ತು. 2 ಬಾರಿ ನಮ್ಮ ಹಿರಿಯ ಸದಸ್ಯರು ರಾಜಶೇಖರ್ ರೆಡ್ಡಿಯ ನೆನಪನ್ನು ಶಾಶ್ವತಗೊಳಿಸೋದಕ್ಕಾಗಿ ಆ ನಿವೇಶನವನ್ನು ಅವರಿಗೆ ನಷ್ಟವಾಗದಂತೆ ನಾವು ತಗೊಂಡು ಈ ಬ್ರಹ್ಮವಿದ್ಯಾ ಸಮಾಜಕ್ಕೆ ವಿನಿಯೋಗಿಸೋಣ ಅಂತ ಹೇಳಿದರು. ಅದನ್ನು ನಾನು ಎಲ್ಲರ ಪರವಾಗಿ ಅವರನ್ನು ಕೇಳಿದ್ದೇನೆ. ಅವರ ಮನಸ್ಸು ಬ್ರಹ್ಮ ಚೈತನ್ಯದ ಜೊತೆಗೆ ಒಗ್ಗೂಡಿದಾಗ, ಅಂಥ ಶ್ರೇಷ್ಠ ಕಾರ್ಯವನ್ನು ನಷ್ಟವಿಲ್ಲದೆ ಮಾಡೋಣ ಅಂತ ಅವರಿಗೆ ಅನಿಸಿದಾಗ ಅವರು ನಮ್ಮ ಪ್ರಸ್ತಾವನೆಯನ್ನು ಯೋಚನೆ ಮಾಡಿ ಉತ್ತರವನ್ನು ಕೊಡಬಹುದು ಮತ್ತು ಅವರಿಗೆ ತೊಂದರೆಯಾಗಲ್ಲ ಅಂದರೆ ಪ್ರತಿ ಗೋಷ್ಠಿಗೂ ಇಲ್ಲಿಗೆ ಬರಬಹುದು. ಆದರೆ ಇದಕ್ಕಿಂತ ಹೆಚ್ಚಿನ ಸಾಪ್ತಾಹಿಕ ಗೋಷ್ಠಿಗಳು ಚಿತ್ರದುರ್ಗದಲ್ಲಿ ನಡೀತಾ ಇವೆ. ನಾವು ಅವರನ್ನು ಅಲ್ಲಿಗೆ ವರ್ಗಾವಣೆ ಮಾಡಿಕೊಡ್ತೀವಿ. ಅಲ್ಲಿ ಅವರು ತಮ್ಮ ಆಧ್ಯಾತ್ಮದ ಉನ್ನತಿಯನ್ನು ಕಾಣಬೇಕು. ಅವರು ಬೆಳೆದಿರೋ ಹಂತದಲ್ಲಿ ESಗೆ ಅವರು ಹೋಗಿರೋದ್ರಿಂದ, ಅಲ್ಲಿ ES ಆರಂಭ ಆಗಿರೋದ್ರಿಂದ ಮತ್ತು ಕರ್ನಾಟಕದ ಮಧ್ಯಭಾಗದಲ್ಲಿ ಅದು ಅತ್ಯುನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯು ಆ ಕಟ್ಟಡದಲ್ಲಿ ಇರೋದರಿಂದ ಅದು ಪ್ರಸಿದ್ಧಿಗೆ ಬರ್ತದೆ. ಅಲ್ಲಿ ತಮ್ಮ ಸೇವೆಯನ್ನು ಅವರು ಮುಂದುವರಿಸಲಿ ಅಂತ ನಾವು ಆಸೆ ಪಡ್ತೇವೆ. ಆ ಮೂಲಕ ಅವರು ಹೊಸದುರ್ಗದ ಪ್ರತಿನಿಧಿಯಾಗಿ ಅಲ್ಲಿರಲಿ ಅಂತ ನಾನು ಬಯಸ್ತೇನೆ. ಇನ್ನು ನ್ಯಾಯಮೂರ್ತಿಗಳ ಜ್ಞಾನ ಕೇಂದ್ರಕ್ಕೆ ಇದೇ ತಿಂಗಳು 19ನೇ ತಾರೀಕು ಅಂದರೆ ಮುಂದಿನ ಭಾನುವಾರ ಹಿರಿಯೂರು ರಾಮಕೃಷ್ಣಾಶ್ರಮದ ಸೋಮವಾರ 19 ಸೋಮವಾರ ರಾಮಕೃಷ್ಣಾಶ್ರಮದ ಪೂಜ್ಯ ಮಾತೆ ಚೈತನ್ಯಮಯಿಯವರು ಆಗಮಿಸ್ತಿದ್ದಾರೆ. ಉಪನ್ಯಾಸ ಇದೆ. ಮಧ್ಯಾಹ್ನ 2:30 ಗಂಟೆಯಿಂದ ಸರಿನಾ ಗುರುಜಿ, ಸಂಜೆ 4 ಗಂಟೆಯವರೆಗೆ ಯಾರಿಗೆ ಅವಕಾಶ ಇದೆಯೋ ಅವರು ಆ ಉಪನ್ಯಾಸವನ್ನು ಆಲಿಸಬೇಕು ಅಂತ ನಾನು ತಮ್ಮೆಲ್ಲರನ್ನ ವಿನಂತಿ ಮಾಡಿಕೊಳ್ತೀನಿ. ಹೊನ್ನೇಕೆರೆ ನಾಗರಾಜ್ ಬಂದಿಲ್ಲ. ಆತನ ಗೃಹ ಪ್ರವೇಶ ಇದೆ. ಅದು ದಿನಾಂಕ ನನಗೆ ಮರ್ತೋಗಿದೆ. ಒಂದು ಹಾಡು ಹೇಳಿ ಎಲ್ಲರನ್ನೂ ಸ್ವಾಗತಿಸ್ತೀನಿ ಅಂತ ಆತ ಹೇಳಿದ್ದಾನೆ. ಯಾವಾಗ ಬಂದರೂ ಆ ಕೆಲಸನ ಆತ ಮಾಡ್ತಾನೆ. ಆತನ ಗೃಹ ಪ್ರವೇಶಕ್ಕೆ ತಾವೆಲ್ಲ ಹೋಗಬೇಕು. ಇನ್ನು ಈ ದಿನದ ತ್ಯಾಗ ಮತ್ತು ಸೇವೆಯ ಪ್ರಶ್ನೆ ಬಂದಾಗ ಸುವರ್ಣಮ್ಮ ಮೋಹನ್ ರಾಮ್ನವ್ರನ್ನ ನಾನು ಉದಾಹರಣೆಯಾಗಿ ಕೊಟ್ಟಿದ್ದೇನೆ. ಇನ್ನೊಂದು ಜೀವಂತ ಉದಾಹರಣೆಯನ್ನು ನಾನು ಕೊಡ್ತೇನೆ. ಈ ತಾಲೂಕಲ್ಲಿ ತಂದೆ ತಾಯಿಗೆ 5 ಜನ ಗಂಡ್ಮಕ್ಕಳು ಮತ್ತು ಹೆಣ್ಮಕ್ಕಳು ಇರ್ತಾರೆ. ಹಿರಿಯ ಮಗ
ಮುಂಗೋಪಿ ಮತ್ತು ದಡ್ಡ ಏನು ಮಾಡ್ತಾನೆ ಅಂತ ಆತನಿಗೆ ಗೊತ್ತೇ ಆಗಲಿಲ್ಲ ಸರಿಯಾಗಿ. ಎರಡನೆಯ ಮಗ ಶಿಕ್ಷಕನಾದರೂ ಸ್ವಾರ್ಥಿಯಾಗಿ ಬದಲಾಗ್ಬಿಟ್ಟ. ಎಷ್ಟು ಸ್ವಾರ್ಥ ಅಂತ ಹೇಳಕ್ಕಾಗಲ್ಲ, ನಗು ಬರುತ್ತೆ, ಅಷ್ಟು ಸ್ವಾರ್ಥಿಯಾಗಿ ಬದಲಾಗ. ಮೂರನೆಯವನು ತನ್ನ ಇಚ್ಛೆ ಬಂದರೆ ಇಚ್ಛೆ ಬಂದಂತೆ ನಡ್ಕೊಳ್ಳೋದು, ಒಳ್ಳೆಯದನ್ನೋ ಕೆಟ್ಟದನ್ನೋ ಏನು ಮಾಡ್ತೀನಿ ಅಂತ ನಿಶ್ಚಿತ ಜ್ಞಾನವಿಲ್ಲದ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ. ಮೂರನೆಯವನು ನಾಲ್ಕನೆಯವನು ಹಣ ಸಂಗ್ರಹಿಸ್ತಿದ್ದಾನೆ, ಆಸ್ತಿಗಳನ್ನು ಸಂಗ್ರಹಿಸ್ತಿದ್ದಾನೆ. ಆ ಹಣ ಆಸ್ತಿನ ಏನು ಮಾಡಬೇಕಂತ ಅವನಿಗೆ ಗೊತ್ತೇ ಆಗ್ತಿಲ್ಲ. ಆ ಮಟ್ಟದಲ್ಲಿ ಆತ ಸಂಗ್ರಹಿಸ್ತಾ ಇದ್ದಾನೆ. ಆತನ ಹಣದಿಂದ ಈವರೆಗೆ ಲೋಕಕ್ಕೇನೂ ಉಪಕಾರ ಆಗಿಲ್ಲ. ಅದೇ ಮನೆಯಲ್ಲಿ ಐದನೆಯ ಮಗ ಕೊನೆಯದಾಗಿ ಹುಟ್ಟುತ್ತಾನೆ. ಅವನಿಗೆ ಬೇರೆಯವರಿಗಿಂತ ಸೌಲಭ್ಯಗಳು ಕಡಿಮೆ ಇರ್ತವೆ. ತಂದೆ ತಾಯಿ ಜೊತೆಗೆ ಅಣ್ಣಂದಿರು 4 ಜನ ಹೇಳೋ ಕೆಲಸ ಮಾಡ್ತಾ 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 ಅವರುಗಳಿಗೆ ಚಿಕ್ಕವನಾಗಿ ಕೆಲಸ ಮಾಡ್ತಾ ದೇಹನ ಸವಿಸ್ತಾ ಹೋಗ್ತಾನೆ. ಅವನೊಳಗಡೆ ಹೇಗೆ ಹುಟ್ಟುತ್ತೋ ಗೊತ್ತಿಲ್ಲ, ಒಂದು ಜ್ಞಾನ ಹುಟ್ಟುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಒಂದು ಸುಭಾಷಿತಗಳ ಪುಸ್ತಕವನ್ನು ಬರೀತಾನೆ ಆ ಹುಡುಗ. ಅದಾದಮೇಲೆ ಅಣ್ಣಂದಿರಿಂದ ನಷ್ಟಗಳಿಗೆ ಒಳಗಾಗ್ತಾನೆ. ಅದಾದಮೇಲೆ ದುಡಿಲಿಕ್ಕೆ ಶುರು ಮಾಡ್ತಾನೆ. ದುಡಿದಂತೆಲ್ಲ ಅವನಿಗೆ ಕೈ ಹತ್ತುತ್ತೆ. ಆದರೆ 4 ಜನ ಅಣ್ತಮ್ಮಗಳ ಸ್ವಭಾವನೂ ಕೂಡ ಅವನಿಗೆ ಬರೋದಿಲ್ಲ. ಕೋಪನೂ ಇರೋಲ್ಲ, ಸ್ವಾರ್ಥನೂ ಇರೋಲ್ಲ, ಹುಚ್ಚು ಮತ್ತು ಕೀರ್ತಿಯೂ ಇರೋದಿಲ್ಲ, ಸಂಗ್ರಹಿಸುವ ಗುಣವೂ ಇರೋದಿಲ್ಲ. ಅವನು ಉತ್ತಮ ಕಾರ್ಯಗಳಿಗೆ ತಿರುಗ್ತಾನೆ. ಸೇವೆ ತ್ಯಾಗ ಅವನ ಉಸಿರಾಗ್ತದೆ. ಅವನು ವರ್ಷಕ್ಕೆ 4 ಕಾರ್ಯಕ್ರಮಗಳನ್ನು ಮಾಡ್ತಾನೆ. ಒಂದನೆಯದು ಜನವರಿನಲ್ಲಿ ತುಮಕೂರು ಸಿದ್ಧಗಂಗಾ ಶ್ರೀಗಳ ನೆನಪಿನಲ್ಲಿ ಒಂದು ದಾಸೋಹ ಮತ್ತೊಂದು ಸಾರ್ವಜನಿಕ ಕಾರ್ಯವನ್ನು ಮಾಡ್ತಾನೆ. ರಾಷ್ಟ್ರದ ಪ್ರೇಮದ ಹೆಗ್ಗುರುತಾಗಿ ಅವನು ಭಗತ್ ಸಿಂಗ್ ದಿನಾಚರಣೆಯನ್ನು ಮಾಡ್ತಾನೆ. ಜ್ಞಾನಕ್ಕಾಗಿ ಅವನು ವಿವೇಕಾನಂದರ ದಿನಾಚರಣೆಯನ್ನು ಮಾಡ್ತಾನೆ. ಮತ್ತು ರಾಮನವಮಿಯ ದಿನ ಪಾನಕ ಫಲಹಾರದ ಬಂಡಿಯನ್ನು ಹೂಡ್ತಾನೆ. ಅದರಲ್ಲಿ ಪ್ರತಿ ವರ್ಷ 2 ಕಾರ್ಯಕ್ರಮಕ್ಕೆ ನ್ಯಾಯಮೂರ್ತಿಗಳು ಈಗ 3 ವರ್ಷದಿಂದ ಹೋಗ್ತಾ ಇದ್ದಾರೆ. ನನ್ನ ಪ್ರಶ್ನೆ ಇಷ್ಟೇ ನಿಮಗೆ, ತಂದೆ ತಾಯಿ 5 ಜನಕ್ಕೂ ಒಬ್ಬರೇ ತಂದೆ ತಾಯಿ, ಒಂದೇ ರೀತಿ ಊಟ, ಒಂದೇ ರೀತಿ ಸಂಸ್ಕಾರ, ಒಂದೇ ರೀತಿಯ ವ್ಯವಸ್ಥೆ. 5 ಜನ 5 ಥರ ಯಾಕೆ ಆಗ್ತಾರೆ? ಆ ಸಣ್ಣವನಿಗೆ ಜ್ಞಾನನ ಯಾರು ತುಂಬಿದರು? ಇದು ಪ್ರಶ್ನೆ. ತ್ಯಾಗ ಮತ್ತು ಸೇವೆ ಹೇಗೆ ಗೊತ್ತಾಯಿತು ಆ ಚಿಕ್ಕವನಿಗೆ? ದೊಡ್ಡವರಿಗೆ ಯಾಕೆ ಗೊತ್ತಾಗಲಿಲ್ಲ? ತ್ಯಾಗ ಮಾಡ್ತಾ ಮಾಡ್ತಾ ಅವನು ಕಡು ಬಡವನಾದ್ನ. ಎಲ್ಲಿಂದ ಆದಾಯ ಬಂದರೂ ಒಳ್ಳೆಯ ಯೋಜನೆ ಹಾಕ್ಬಿಡೋಣ. ಅವನು ನಾಶವಾದ್ನ. ಅವನದು ತಪ್ಪ? ಅವರ ಹಣ್ಣುಗಳದ್ದು ಸರಿನಾ? ದಿನದಿಂದ ದಿನಕ್ಕೆ ಜನಾನುರಾಗ ಅವನಿಗೆ ಬಂತ ಈ ಕಾರ್ಯಗಳಿಂದ? ಇಲ್ವಾ?
ಅವನ ಬದುಕಿಗೆ ತೃಪ್ತಿ ಸಿಗ್ತಾ ಇಲ್ವ? ಇದು ನೀವು ಯೋಚನೆ ಮಾಡಬೇಕಾಗಿರೋ ತ್ಯಾಗ ಮತ್ತು ಸೇವೆಯ ಲಾಭ. ಅದು ವಸ್ತ್ರದಲ್ಲಿ ಹುಟ್ಟಿದ 5 ಜನ ಮಕ್ಕಳ ಸಾಮಾನ್ಯ ಜೀವನದ ಕಥೆಯಲ್ಲ. ಬ್ರಹ್ಮನ ಮಗ ಮರೀಚಿಯ ಮಗ ಕಶ್ಯಪ. ಅವನಿಗೆ 24 ಜನ ಹೆಂಡತಿಯರು. 13 ಹೆಂಡತಿಯರನ್ನು ಬರೀ ದಕ್ಷ ಬ್ರಹ್ಮ ಕೊಡ್ತಾನೆ. ಅವನ ಮಕ್ಕಳೇ ಅವರು. 13 ಜನ ಹೆಣ್ಣು ಮಕ್ಕಳನ್ನು ಅವನೊಬ್ಬನಿಗೆ ಮದುವೆ ಮಾಡ್ತಾನೆ ಅವನು. ನಿಮಗೆ ಗೊತ್ತಿರಲಿ, ನೀವು ನಂಬಬೇಕು ಅಂತ ಹೇಳ್ತಿಲ್ಲ. ನಿಮಗೆ ನಂಬಿಕೆ ಇದ್ದಷ್ಟು ನಂಬಬಹುದು. ವಿಜಯಕುಮಾರ್ ಹೇಳಿದ್ರಲ್ಲ, ಅಂಬಿಕಾ, ನಾನು ನಿನ್ನ ನಂಬಿದ್ದೇನೆ, ಅದಕ್ಕೋಸ್ಕರ ನನ್ನನ್ನು ದಡಕ್ಕೆ ಸೇರಿಸು ಅಂತ. ನಂಬಿದರೆ ಅಲ್ವಾ? ನಂಬದೇ ಇರುವ ಇಬ್ಬಂದಿಗಳಿಗೆ ನಾನು ಏನೂ ಹೇಳ್ತಾ ಇಲ್ಲ. ಹೇಳುವ ಜಾಗ ಇದಲ್ಲ. ಆ ಕಶ್ಯಪನ ಹೆಂಡತಿಯರಿಗೆ ಒಬ್ಬಳಿಗೆ 33 ಕೋಟಿ ದೇವತೆಗಳು ಹುಟ್ಟುತ್ತಾರೆ. ಒಬ್ಬಳಿಗೆ 12 ಜನ ಆದಿತ್ಯರು ಹುಟ್ಟುತ್ತಾರೆ. ಒಬ್ಬಳಿಗೆ 8 ಜನ ವಸುಗಳು ಹುಟ್ಟುತ್ತಾರೆ. ಒಬ್ಬಳಿಗೆ ಗರುಡ ಆದಿ ಎಲ್ಲ ಶ್ರೇಷ್ಠ ಪಕ್ಷಿ ಸಮೂಹಗಳು ಹುಟ್ಟುತ್ತಾರೆ. ಒಬ್ಬಳಿಗೆ ತಕ್ಷಕ ಆದಿ ಎಲ್ಲ ಮೃಗಗಳು, ಎಲ್ಲ ವಿಷಜಂತುಗಳು ಹುಟ್ಟುತ್ತಾರೆ. ಒಬ್ಬಳಿಗೆ ಆನೆಯಿಂದ ಹಿಡಿದು ಎಲ್ಲ ಪ್ರಾಣಿಗಳು ಹುಟ್ಟುತ್ತಾರೆ. ಒಬ್ಬಳಿಗೆ ಮಾನವರು ಹುಟ್ಟುತ್ತಾರೆ. ಒಬ್ಬಳಿಗೆ ಯಕ್ಷರು, ಇನ್ನೊಬ್ಬರಿಗೆ ಗರುಡರು, ಇನ್ನೊಬ್ಬರಿಗೆ ಕಿಂಪುರುಷರು, ಕಿನ್ನರರು, ಸಿದ್ಧರು, ಸಾಧ್ಯರು, ವಿದ್ಯಾಧರರು 24 ಜನಕ್ಕೆ ಹುಟ್ಟುತ್ತಾರೆ. ಕತೆ ಸುಳ್ಳಿರ್ಬೋದು, ನಿಜ ಇರ್ಬೋದು, ಆದರೆ ನಿಮಗೆ ಗೊತ್ತಿರಲಿ, ಎಲ್ಲರೂ ಒಂದೇ ಕಡೆ ಹುಟ್ಟುತ್ತಾರೆ. ಅದನ್ನೇ ನಾವು ಹೇಳ್ತೇವೆ ವಿಶ್ವ ಸೋದರತ್ವ ಅಂತ. ಎಲ್ಲರ ಒಳಗಿರೋದು ಒಂದೇ ಆತ್ಮ, ಜೀವದಲ್ಲೂ ಜಡದಲ್ಲೂ ಕೂಡ. ಆ ಎಲ್ಲರ ಬದುಕು ಮತ್ತು ಭವಿಷ್ಯ ಸೇವೆ ಮತ್ತು ತ್ಯಾಗದ ಮೇಲೆ ನಿಂತಿದೆ. ಹಿಂದಿನಿಂದ ನಡ್ಕೊಂಡು ಬರ್ತಾ ಇದೆ, ಈಗಲೂ ನಡ್ಕೊಂಡು ಹೋಗ್ತಾ ಇದೆ. ನಿನ್ನೆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ನಾನು 10 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆಯವರೆಗೆ ಮೊಬೈಲ್ ನೋಡಿದೆ. ಕಣ್ಣುಗಳಾಗಲೇ ಮುಗಿದೋಗಿವೆ, ಆ ವಿಷಯ ಬೇರೆ. ಮುಂದೆ ಏಷ್ಯಾ, ಯುರೋಪ್ ಮತ್ತು ಅಮೇರಿಕಾ, ಆಫ್ರಿಕಾ ಖಂಡಗಳಲ್ಲಿ ಆಗುವ ಯುದ್ಧದ ವಿಷಯ ಅಲ್ಲಿತ್ತು. ಭಯವಾಗುತ್ತೆ, ನೋಡೋಕ್ಕಾಗೋದಿಲ್ಲ. ಆದರೆ ಆ ಯುದ್ಧವನ್ನು ಹೇಗೆ ಮಾಡಬೇಕು, ಹೇಗೆ ಗೆಲ್ಲಬೇಕು ಅಂತ ಯೋಚನೆ ಮಾಡೋರು ಎಷ್ಟು ಜನ ಇದ್ದಾರೋ, ಅಂಥ ಯುದ್ಧದಲ್ಲೂ ಜಗತ್ತನ್ನು ಉಳಿಸ್ಕೋಬೇಕು, ಮಾನವ ಮತ್ತು ಪ್ರಾಣಿ ಸಂಕುಲದ ಸಂತತಿಯನ್ನು ಉಳಿಸ್ಕೋಬೇಕು ಅನ್ನೋರು ಇದ್ದಾರೆ. ನಿಮಗೆ ಗೊತ್ತಿರಲಿ, ಇದ್ದಾರೆ. ಅವರೂ ಕೂಡ ತಮ್ಮ ತಮ್ಮ ಆಲೋಚನೆಗಳನ್ನು ಮಾಡೋದನ್ನು ನಾನು ರಾತ್ರಿ ನೋಡಿದೆ. ಹಾಗಾಗಿ ತಾವು ಉಳಿಸ್ಕೊಳ್ಳೋದ್ರ ಬಗ್ಗೆ ಆಲೋಚನೆ ಮಾಡಿದರೆ ಈ ಬ್ರಹ್ಮವಿದ್ಯಾ ಸಮಾಜಕ್ಕೆ ಬಂದಿದ್ದಕ್ಕೆ ಸಾರ್ಥಕ. ಕಳೆದು ಬೆಂಕಿ ಹಚ್ಚಿ ಗಳ ಇರಿದ್ರೆ ನಿಮ್ಮ ಪಾಪ. ಆ ದೃಷ್ಟಿಯಿಂದ ಸೇವೆ ತ್ಯಾಗವನ್ನು
ಕಲಿಯಿರಿ. ಇನ್ನು ಪ್ರತಿಭಾ ದಿನದ ಪ್ರತಿಭಾನ್ವಿತರು ಅಂತ ಒಂದು ಕಾರ್ಯಕ್ರಮವನ್ನು ಜ್ಞಾನ ಕೇಂದ್ರದಲ್ಲಿ ನ್ಯಾಯಮೂರ್ತಿಗಳು ಹಮ್ಮಿಕೊಂಡರು. ತಾಲ್ಲೂಕಿನ ಪ್ರತಿಭೆಗಳನ್ನು ಗುರುತಿಸಿದರು. ಅವರಲ್ಲಿ ನಮ್ಮ ಸಮಯಕ್ಕೆ ಸರಿಯಾಗಿ ದೊರಕಿದವರಿಗೆಲ್ಲ ಸನ್ಮಾನಗಳು ಆಗಿದೆ. ಈಗ ಇನ್ನು ಆಯ್ಕೆ ಮಾಡಿದ್ರಲ್ಲಿ 2 ತಂಡ ಮಾತ್ರ ಉಳಿದಿದೆ. ಅದರಲ್ಲಿ ಒಂದು ತಂಡ ಇಲ್ಲಿಗೆ ಬಂದಿದೆ. ಅವರು ಯಾವಾಗ ವಿಶ್ರಾಂತಿಯಿಂದ ಇದ್ರೋ ಗೊತ್ತಿಲ್ಲ ನನಗೆ. ಭಾಳ ಕಷ್ಟಪಟ್ಟು ಬಂದಿದ್ದಾರೆ. ಅವಳಿ ಸೋದರಿಯರು ಅಪೂರ್ವ ಮತ್ತು ಅರ್ಪಿತಾ ವೇದಿಕೆ ಮೇಲೆ ಬಂದು ಕೂತ್ಕೊಂಡ್ಬಿಟ್ರೆ ಒಳ್ಳೆಯದೇನೋ ಅಂತ ನನಗೆ ಅನಿಸುತ್ತೆ. ಇನ್ನೊಂದು ಚೇರ್ ಹಾಕ್ಬಿಟ್ಟು ಸೋದರಿಯರಿಬ್ಬರನ್ನು ಕರೆದು ಬರ್ಬೋದು. ಚೆಲುವ ಒಂದು ಚೇರಿದೆ, ಆ ಕಡೆ ಒಂದು, ನ್ಯಾಯಮೂರ್ತಿಗಳು ಆ ಕಡೆ ಈ ಕಡೆ ಕೂರಿಸ್ಬಿಟ್ರಿ. ನೀವು ಅಲ್ಲೇ ಮಕ್ಕಳು ನಿಂತ್ಕೋಬೋದು, ಏನು ಚಿಂತೆ ಇಲ್ಲ. ಇಷ್ಟು ಮಾಡಿದ್ರೆ ಬಿಡ್ತೀರಾ ನೀವು? ಇರಲಿ ಸುರಕ್ಷಿತವಾಗಿರಲಿ. ಅವರು ಇವರ ತಾಯಿ ಸೋದರಿ ಜಯಶ್ರೀ ಎಲ್ಲಿದ್ದಾರೆ ಅವರು? ಸರಿ, ಹಿಂಗಿದೆ ಅವ್ರ ಕೆಲಸ. ಅವ್ರ ತಾಯಿ ದಾವಣಗೆರೆಯಲ್ಲಿ ಹುಟ್ಟುತ್ತಾರೆ. ಸುಸಂಸ್ಕೃತ ಮನೆತನದಲ್ಲಿ ನೃತ್ಯ ಮತ್ತು ಲಲಿತ ಕಲೆಗಳ ಕಡೆಗೆ ಅವರ ತಾಯಿಯ ಒಲವು ಇರ್ತದೆ. ಆದರೆ ಅವರ ಮನೆಯಲ್ಲಿ ಅವರ ಆಸೆ ಈಡೇರೋದಿಲ್ಲ. ಆಗ ಅವರು ಕೃಷ್ಣನ ಮೇಲಿನ ಭಕ್ತಿಯನ್ನು ಬೆಳೆಸ್ಕೊಳ್ತಾರೆ. ಗಂಡನ ಮನೆಗೆ ಬರ್ತಾರೆ. ಶಿವಕುಮಾರ ಬಲ್ಲಾಳ ಸಮುದ್ರ ಆತ ಹೆಂಡತಿಯನ್ನು ಅರ್ಥ ಮಾಡ್ಕೊಳ್ತಾರೆ. ಆಕೆ ಕೃಷ್ಣ ಧ್ಯಾನ, ಕೃಷ್ಣನ ಮೇಲಿನ ಭಕ್ತಿಯ ಪರವಶತೆಯನ್ನು ಗೌರವಿಸ್ತಾರೆ. ಅವರಿಬ್ಬರಿಗೆ ಈ ಅವಳಿ ಸಹೋದರಿಯರು ಹುಟ್ಟುತ್ತಾರೆ. 27/9/98 ಅನಿಸುತ್ತೆ. 27/9/98ರಲ್ಲಿ ಇವರು ಹುಟ್ಟುತ್ತಾರೆ. ಇವ್ರನ್ನ ಚೆನ್ನಾಗಿ ಬೆಳೆಸಿದಾರೋ ಬೆಳೆಸಿಲ್ವೋ ನೀವೇ ನೋಡಬೇಕು. ನಮ್ಮನೆ ಬೆಳೆದಿದ್ರೆ ಇದ್ರ 2 ವರ್ಷ ದಪ್ಪ ಆಗ್ತಿದ್ರು, ಆದರೆ ಡ್ಯಾನ್ಸ್ ಮಾಡ್ತಿರ್ಲಿಲ್ಲ. ತಂದೆ ತಾಯಿನೂ ಹೀಗೆ ಇದ್ದಾರೆ. ಅವಳಿ ಸಹೋದರಿಯರನ್ನ ಬೆಳೆಸೋದು ಬಹಳ ಕಷ್ಟ. ವಾಸ್ತವವಾಗಿ ಒಂದು ವಾತಾವರಣ ನಿರ್ಮಾಣ ಮಾಡ್ತಾರೆ ತಾಯಿ ಜಯಶ್ರೀ ಅವ್ರ ಮನೆಯಲ್ಲಿ. ಯಾರಾದರೂ ಅವ್ರ ಮನೆಗೆ ಹೋಗಿದ್ರೆ ಗೊತ್ತಾಗುತ್ತೆ ನಿಮಗೆ. ಒಳಗಡೆ ಒಂದು ಚಿಕ್ಕ ಕಾಂಪೌಂಡ್ ಇದೆ ಅವ್ರ ಮನೆ ಮುಂದೆ. ರಾಧಾಕೃಷ್ಣರು ಇರ್ತಿದ್ರಲ್ಲ ವನ, ಆ ವನ ಇದ್ದಂಗೆ ಇದೆ. ಆ ವನದಲ್ಲಿ ಏನಿದ್ದು ಆ ಗಿಡಗಳು ಇಲ್ಲಿವೆ, ಪಕ್ಷಿಗಳು ಇವೆ, ಪ್ರಾಣಿಗಳು ಇವೆ, ಎಲ್ಲ ಇವೆ. ಒಳಗಡೆ ಹೋದರೆ ಯಾವ ದಿಕ್ಕಿಗೆ ಯಾವ ಮೂಲೆಗೆ ತಿರುಗಿದರೂ ರಾಧಾಕೃಷ್ಣರ ಮೂರ್ತಿಗಳಿವೆ ಅವ್ರ ಮನೆ ಒಳಗಡೆ. ಸಂಬಂಧ, ಈ ರೀತಿ ಸಂಬಂಧದಲ್ಲಿ ಅವರು ಬೆಳೀತಾ ಹೋಗ್ತಾರೆ, ಮಕ್ಕಳನ್ನು ಬೆಳೆಸ್ತಾ ಹೋಗ್ತಾರೆ. ಈ ಮಕ್ಕಳಿಗೆ ಸಹಜವಾಗಿ ತಾಯಿಯ ಆಶೋತ್ತರಗಳು ಸಂಸ್ಕಾರದ ರೂಪದಲ್ಲಿ ಬಂದಿರ್ತವೆ. ತಾನು ಏನನ್ನು ಮಾಡಬೇಕಾಗಿತ್ತೋ
ಆ ಎಲ್ಲವನ್ನು ಈ ಮಕ್ಕಳಲ್ಲಿ ಕಾಣಬೇಕು ಅಂತ ಅವರು ಬಯಸ್ತಾರೆ. ನೃತ್ಯ ಕಲಾ ನಿಕೇತನದಲ್ಲಿ ಶ್ರೀಮತಿ ಉದಯ ವೆಂಕಟರಾಮ್ ಅವರಿಂದ ಪ್ರಾರಂಭದಲ್ಲಿ ನೃತ್ಯ ಆರಂಭ ಆಗುತ್ತೆ. ಆಮೇಲೆ ವಿದುಷಿ ಶ್ರೀಮತಿ ದಿವ್ಯಾ ನವೀನ್ ಅವರ ನಿರ್ದೇಶನದಲ್ಲಿ ಮುಂದುವರಿಯುತ್ತೆ. ಆಮೇಲೆ ವಿದ್ವಾನ್ ಶ್ರೀ ನಾಗರಾಜ್ ಅವರ ನೃತ್ಯ ಮುಂದುವರಿಯುತ್ತೆ. ಅದಾದಮೇಲೆ ಮ್ಯೂಸಿಕ್ ಡ್ಯಾನ್ಸ್ ಕಾಲೇಜಿಗೆ ಅವರು ಸೇರ್ತಾರೆ. ಅಫಿಷಿಯಲಿ BK ಶ್ಯಾಮ್ ಪ್ರಸಾದ್ ಅವರ ಶಿಷ್ಯರಾಗಿ ಅವರು ಅಪಾರ ಜ್ಞಾನವನ್ನು ಆ ನೃತ್ಯದ ಮೇಲೆ ಕಲಿತಾರೆ. ಭರತನಾಟ್ಯದ ದೃಢೀಕರಣ ಪತ್ರಗಳನ್ನು ಪಡೀತಾರೆ. ಶ್ರೇಷ್ಠ ಸ್ಥಳಗಳಲ್ಲಿ, ವೇದಿಕೆಗಳಲ್ಲಿ, ರಂಗಗಳ ಮೇಲೆ ಅವರ ನೃತ್ಯವನ್ನು ಪ್ರದರ್ಶಿಸಿ ಹೊಸದುರ್ಗ ತಾಲೂಕಿಗೆ ಕೀರ್ತಿಯನ್ನು ಅವರು ತರ್ತಾರೆ. ಸಂಗೀತವನ್ನು ಕೂಡ ಅಧಿಕೃತವಾಗಿ ಅವರು ಅಭ್ಯಾಸ ಮಾಡ್ತಾರೆ ಶ್ರೇಷ್ಠ ಗುರುಗಳಿಂದ. ಭಗವದ್ಗೀತೆಯ ಕಂಠಪಾಠವನ್ನು ಮಾಡ್ತಾರೆ. ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಅವರು ಎಷ್ಟು ಬಾರಿ ಹೋಗ್ತಾರೋ ಅಷ್ಟು ಬಾರಿನೂ ತರ್ತಾರೆ. ಎಷ್ಟು ಬಾರಿ ಆ ಸ್ಪರ್ಧೆನಲ್ಲಿ ಅವರು ಭಾಗವಹಿಸಿದರೋ ಅಷ್ಟು ಬಾರಿಯೂ ಪ್ರಥಮ ಸ್ಥಾನ ಅವರದೇ. ಅದಾದ ಮೇಲೆ ಅವರಿಗೆ ಮದುವೆಯನ್ನು ಮಾಡ್ತಾರೆ. ಅವರು ಕೂಡ ಸೋದರರೇ, ದಯವಿಟ್ಟು ನಿಂತ್ಕೊಳ್ಬೇಕು. ಸೋದರರು ಇಬ್ಬರೂ ಕೂಡ ಚಿಕ್ಕವರು ಗಿರಿಕುಮಾರ್, ಹಿರಿಯವರು ಅರುಣ್ ಕುಮಾರ್. ಅವರು ಕೂಡ ಒಂದೇ ತಂದೆ ತಾಯಿ ಮಕ್ಕಳ. ಇವರಿಬ್ಬರು ಸಂಸಾರಕ್ಕೆ ಬಂದ ಮೇಲೆ ಒಂದೇ ಬಾರಿ ಗರ್ಭಿಣಿ ಆಗ್ತಾರೆ, ಒಂದೇ ಬಾರಿ ಹೆರಿಗೆಯೂ ಆಗ್ತಾರೆ. ಈಗ ಯಾರು ಮಾತಾಡ್ಸಕ್ಕೆ ಬಂದರೂ ಆ ಮಕ್ಕಳು ತೋರಿಸ್ತಾರೆ. ಕಾರ್ಯಕ್ರಮಗಳನ್ನು ಬಿಟ್ಟಿದ್ದಾರೆ. ನ್ಯಾಯಮೂರ್ತಿಗಳು ಜ್ಞಾನ ಕೇಂದ್ರದಲ್ಲಿ ಅವ್ರನ್ನ ಸನ್ಮಾನಿಸೋದಕ್ಕೆ ಅಂತ ಕಾದಿದ್ರು. ಅವರಿಗೆ ಕೊಡಬೇಕಾಗಿರುವ ನೆನಪಿನ ಗ್ರಂಥ ಕೂಡ ಜ್ಞಾನ ಕೇಂದ್ರದಲ್ಲೇ ಇದೆ. ಈಗಲೂ ಅದು ಅವರಿಗೆ ಕೊಡೋಕ್ಕಾಗಿಯೇ ಇದೆ. ಅಲ್ಲಿಗೂ ಒಮ್ಮೆ ಅವರು ಬರಲಿ ಅಂತ ಆಸೆ ಪಟ್ಟರು ನ್ಯಾಯಮೂರ್ತಿಗಳು. 19ಕ್ಕೆ ನಿಮಗೇನೇನು ಕಷ್ಟ ಇಲ್ಲ ಅಂದರೆ 19ಕ್ಕೆ ಬರ್ಬೋದು. ಮಕ್ಕಳನ್ನ ಎತ್ಕೊಂಡು ಬರ್ಬೋದು. ಅವರು ಒಂದು ಸಲ ಅದೇನೇನು ಮಾಡ್ಕೋಬೇಕು ಅದೆಲ್ಲ ಮಾಡ್ಕೋಬೋದು. ಮಕ್ಕಳ ಕೆಲಸ ಅದು, ಏನು ತೊಂದರೆ ಇಲ್ಲ. ನಾವಂತೂ ಮಾಡಿ ಮೇಲೆ ಒಂದು ಕೊಠಡಿನ ಮಾಡಿದ್ದೀವಿ. ಅಕಸ್ಮಾತ್ ಈ ರೀತಿ ಬರ್ತಕ್ಕಂಥವರ ವಿಶ್ರಾಂತಿ ವ್ಯವಸ್ಥೆ ಇದೆ ಅಂತ ಚಿಂತೆ ಏನಿಲ್ಲ. ನ್ಯಾಯಮೂರ್ತಿಗಳ ಜ್ಞಾನ ಕೇಂದ್ರದಲ್ಲೂ ಇದೆ ಆ ವ್ಯವಸ್ಥೆ. ಅದಕ್ಕೋಸ್ಕರ 19ಕ್ಕೆ ಬಂದು ಅಲ್ಲಿಯ ಸೋದರ ಸೋದರಿಯರಿಗೂ ಗೊತ್ತಾಗುವಂತೆ ಪೂಜ್ಯ ಮಾತೆ ಜ್ಞಾನೇಶ್ವರಿಯರಿಂದ ಅವರ ಆಶೀರ್ವಾದವನ್ನು ಪಡ್ಕೋಬೇಕು. ಈಗ ನಾವು ನಮ್ಮೆಲ್ಲರ ಪರವಾಗಿ ನ್ಯಾಯಮೂರ್ತಿಗಳು, ಸುಬ್ಬೇಗೌಡರು, ನಾರಾಯಣ ಗುರುಗಳು, ರುದ್ರಸ್ವಾಮಿಯವರು, ಹಿರಿಯರು, ಚೆಲ್ವ, ಈಶ್ವರ್, ಸೇವಾ ವಿಭಾಗದ ಕಾರ್ಯಕ್ರಮ ಇದು. ಎಲ್ಲರೂ ಸೇರಿ ಆ ಸೋದರಿಯರಿಗೆ ಸನ್ಮಾನ ಮಾಡಬೇಕು ಮತ್ತು ಅವರ ಆರೋಗ್ಯ, ಅವರ ಇಬ್ಬರ ಗಂಡಂದಿರ ಆರೋಗ್ಯ, ಅವರ ಮಕ್ಕಳ ಆರೋಗ್ಯ, ಅವರ ತಂದೆ ತಾಯಿಗಳ ಆರೋಗ್ಯ ಯೋಗ್ಯವಾಗಿ ಇರಲಿ. ಈ ತಾಲೂಕಿಗೆ, ಈ ರಾಜ್ಯಕ್ಕೆ ಅವರು ಕೀರ್ತಿ ತರುವ ಸೋದರಿಯರು ಆಗಲಿ ಅಂತ ನಾನು ತಮ್ಮೆಲ್ಲರ ಪರವಾಗಿ ಆಶಿಸ್ತೇನೆ. ಅವರಿಗೆ ಸನ್ಮಾನ ಮಾಡೋಣ.